मंगलम नैवे ब्रह्मा तुदार्चितम गौरी विनायकोपेतम शंकरम लोक शंकरम ಪ್ರಾತಸ್ಮರಣೀಯರಾದ ಬಸವರಾಜರು ತಂದ ಜಗತ್ತೆಲ್ಲ ಸುತ್ತಲಿನ ಮಹಂತರ ಪ್ರಾರ್ಥಿಸಿದ ಸ್ವಸುತ ಶ್ರೀಮಂತ ಪರಂಪರೆಯಾದ ಪೂಜೆಯ ಸ್ವಸುತ ಇವತ್ತು ವಿಶೇಷವಾಗಿ ಡಾಕ್ಟರ್ ಶರಣಪ್ಪನ ಪ್ರಾಣ ಪ್ರವಚನಕ್ಕಾಗಿ ಆಗಮಿಸಿದ ನಮೋನಿರಂತ ನಾಡಿನ ಸೇವಂತ ಪ್ರವಚನಕ್ಕಾಗಿದ್ದಂಥ ನಮ್ಮ ಕುಮಾರವರೇ ಮತ್ತೊಬ್ಬ ಶಿವರಾಜ ನಮ್ಮ ಕುಮಾರವರು ಇಬ್ಬರು ಕುಮಾರರು ಒಬ್ಬರಿಬ್ಬರು ನಮ್ಮ ಕುಮಾರವರು ಮತ್ತು ಉತ್ತಮ ಶ್ರೇಷ್ಠರಾಗಿರ್ತಕ್ಕಂಥ ಮಕ್ಕಳಿ ಗ್ರಾಮದ ಸಮಸ್ತ ಮಹಾನಗರಗಳಲ್ಲಿ ಮಾತೇನೆ ಇಲ್ಲಿವರೆಗೆ ಅಪ್ಪ ಶರಣಪ್ಪನ ಮದುವೆ ಸಮಾಜದ ವಿಚಾರವಾಗಿ ಸಾಹಿತ್ಯವಾಗಿ ಪುರಾಣಕ್ಕೆ ಹೇಳಿದ್ದಾರೆ ನಮ್ಮ ಕುಮಾರನ ವಿಶೇಷವಾಗಿ ಹೇಳಿದ್ದಾರೆ ಎಲ್ಲರೂ ಆರಿಸಿದ್ದೇವೆ ಈಗ ಹೇಳೋದಕ್ಕೂ ಸಮಯ ಇಲ್ಲ ಮಾತಾಡಕ್ಕೆ ಅವಶ್ಯಕ ಈಗಾಗಲೇ ಹಾಗೆ ಜೀವನದೊಳಗೆ ಮದುವೆ ಬಹಳ ಮುಖ್ಯವಾದ ಘಟ್ಟ ಇದೆ ಅದಕ್ಕಾಗಿ ಪ್ರಪಂಚದೊಳಗೆ ಒಳ ಕನ್ಯೆ ಇವೆರಡೂ ಕೂಡ ಜಗತ್ತು ಸೃಷ್ಟಿ ಆಗ್ತದೆ ಅದರ ಕನ್ಯಾ ಜಗತ್ತಿನ ಕಣ್ಣು ಹೊರ ಜಗತ್ತಿಗೆ ಕೊಟ್ಟಂತ ಹೊರ ಇವೆರಡೂ ಕೂಡ ಜಗತ್ ಸೃಷ್ಟಿ ಆಗ್ತದೆ ಅದಕ್ಕೆ ಅದರ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಮ್ಮ ಬಡವರಿಗಿರುವಂತ ಬೀಗರು ಬಹಳ ಅನ್ಯವಾಗಿ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಿದ್ವಿ ಜಗತ್ತಿನೊಳಗೆ ಗಂಡ ಹೇಗಿರಬೇಕಂತ ಮಾತಿಗೆ ಕುಮಾರರಿಗೆ ಹೇಗಿರ್ಬೇಕಂದ್ರೆ ಚಂದ ಇರಬೇಕು ಅನ್ಯವಾಗಿರಬೇಕು ಇವತ್ತು ಬಂದಿದ್ದು ನಮ್ಮ ನ್ಯಾಯ ನ್ಯಾಯ ಅವನ ಕೈ ಹೋಗ್ತದೆ ನ್ಯಾಯ ಬಗೆಹರಿಸಿಕೊಳ್ಳುತ್ತೆ ಹಾಗೆ ಜೀವನ ಭಾಳ ಬಂಗಾರ ಅಲ್ಲ ಭಾಳ ಹಾಳಾಗ್ತದೆ ಅದಕ್ಕೆ ಕಲ್ಲು ಸೇವೆ ಸ್ವಲ್ಪ ಜೀವನ ಹೇಗಿತ್ತು ಅವ್ರು ಗಂಡ ಜ್ಞಾನಿದ್ರು ಅರಳ ಗುಂಡಿಗೆ ಅಲ್ಲಿ ಯಾವತ್ತು ಅರಳ ಗುಂಡಿಗೆ ಈ ಗುಂಡಿಗೆ ಅರಳಬೇಕು ಸತ್ಯಕ್ಕಾಗಿ ಧರ್ಮಕ್ಕಾಗಿ ಅರಳಿಗೆ ಗುಂಡಿ ಅಂದಾಗ ಮಾತ್ರ ಭಾಳ ಬಂಗಾರ ಅಂತ ಇಂಥ ಬಂದ್ರೆ ಭಾಳ ಬಂಗಾರ ಆಗೋದಿಲ್ಲ ಅರಳ ಗುಂಡಿಗಳಿಗೆ ಹ್ಯಾಂಗಿತ್ತಲ್ಲಪ್ಪ ಅವ್ರ ಭಾಳ ಹ್ಯಾಂಗಿತ್ತು ಅವ್ರು ಎಲ್ಲಿ ಗುಂಡಿ ಹ್ಯಾಂಗಿತ್ತು ಹ್ಯಾಂಗ ಅಲ್ಲಿತ್ತು ಅನ್ನೋಂಥ ಅರಳ ಗುಂಡಿ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ ಅದಕ್ಕೆ ಸತಿಪತಿಗಳಿಂದ ಹಿತವಾಗಿ ಪೂಜಿಸುವಂಗೆ ಒಂದು ಆಗದ ಅಮೃತ ವಿಶ್ವಸಿದ್ದ ಕಾರಣ ಒಂದಾದ ಮಾತ್ರ ಅದು ಅಮೃತನ ಗಂಡಸರಿಂದ ದೇವರ ಭಕ್ತ ಸತ್ಯಕ್ಕೆ ಮಸನ ಮಾಡಿದ ಭಕ್ತ ಗಂಡ ಕೊಡುವುದು ಪಾಲಕ ಪ್ರಸಾದ ಗಂಡನ ಶಿವಮಾಂಸ ದಕ್ಷಿಣ ಹೇಳಿದಾಗ ಅವನ ಮನಸ್ಸು ಬೇರೆ ಈ ಮನಸ್ಸು ಬೇರೆ ಅವನ ಭಕ್ತಿ ಬೇರೆ ಇವನ್ ಭಕ್ತಿ ಬೇರೆ ಅಗಿರಿಯರು ಬೇರೆ ಇವನು ಆದಾಗ ಜೀವನಕ್ಕೆ ಏನು ಸುಖ ಎಂದು ಸಾಧ್ಯವೇ ಇಲ್ಲ ಅದಕ್ಕೆ ಜೀವನ ಗಂಡ ಬಂದಿರ್ತಾರೆ ಮುಟ್ಟಿ ಚಿನ್ನ ಆಗ್ತದೆ ಮತ್ತೆ ಒಳ್ಳೆಲ್ಲ ಇದ್ರೆ ಮುಟ್ಟಿದ್ದ ಯಾರಿಂದ ಮಣ್ಣಾಗಿ ಹೋಗ್ತಾರೆ ಅದಕ್ಕೆ ಇದು ಉದಾಹರಣೆ ಸಾಕು ಈಗ ನಮ್ಮ ಕುಮಾರರು ಜೇನುದಾಸರ ಕಥೆಯಲ್ಲಿ ಎಷ್ಟು ಚೆನ್ನಾಗಿದ್ರು ಎಷ್ಟು ಭಕ್ತಿ ಏನೆಲ್ಲೋ ಸಾಧ್ಯತೆ ಹೇಳ್ತಾರೆ ಅವರು ಉದ್ಯೋಗ ನೇಕಾಗಿ ಕಾಯಕ ನೇಗಿ ಕಾಯಕ ಒಂದ್ಸಲ ವಿಚಾರ ಮಾಡಿದ ಜೇನುದ ಸಮಯ ದೊಡ್ಡ ಕಿಮ್ಮತ್ತು ರಿಸಿ ಮಾಡಿದೇರು ದೊಡ್ಡ ದಾಸ ಮಾಡೋದು ವಿಚಾರ ಮಾಡ್ಬೇಕು ಸರಿ ನೀಗ ಒಂದು ವರ್ಷ ತನಕ ಒಂದರ ಮನೆ ಇದ್ದಾವ ಒಂದು ವರ್ಷ ತನಕ ಒಂದು ರೇಸಿ ಮಡಿ ಒಂದೇ ಆ ರೇಸಿ ಮಡಿ ಒಳಗ ಕೈಲಾಸ ಚಿತ್ರ ಕೆತ್ತಿರ್ತಾವ ಶಿವ ಪಾರ್ವತಿ ನಂದಿ ಭೃಂಗಿ ಷಣ್ಮುಖ ಪ್ರಮೋದರು ಎಲ್ಲ ಕೆತ್ತಿರ್ತಾವ ಆ ರೇಸಿ ಮಡಿ ಒಳಗೆ ಕೆತ್ತ ಒಂದು ವರ್ಷ ತನಕ ಒಂದೊಂದಿದಾವ ದಿವಸಕ್ಕೆ ಒಂದೊಂದು ನೇವಳು ಒಂದು ವರ್ಷ ತನಕ ಒಂದೊಂದು ಇದಾವ ಮಣಿ ಹಂಗಿರ್ಬೋದು ಎಷ್ಟು ಕಿಮ್ಮತ್ತು ರೇಸಿ ಮಡಿ ಇರ್ಬೋದು ಇಷ್ಟೆಲ್ಲ ಮಾಡಿ ಎಲ್ಲ ಮಾಡಿ ನೇರು ತೋಟದ ಸರ್ತಿ ಮಧ್ಯಾಹ್ನ ನೋಡು ತೋಟದ ಸರ್ತಿ ಮಾರಾಟಕ್ಕೆ ನೋಡ್ದ ದೊಡ್ಡ ಶ್ರೀಮಂತ ನನ್ ಕಿಮ್ಮತ್ತಲ್ಲ ಅಬ್ಬಮ್ಮ ಆಗಲ್ಲ ಭಾಳ ಹೊರತು ಯಾರು ತುಂಬ ಇಲ್ಲ ನಾನು ಕರೆಕ್ಟ್ 5, 6, 7, 8 ಹೊರತು ರಾತ್ರಿ 11 ಅವರು ಆ ಮಡಿ ಅಲ್ಲಿ ತಗೊಳ್ಳಿಲ್ಲ ಅಕ್ಕ ಶಿವಪ್ಪನವರ ಪರೀಕ್ಷೆ ಮಾಡಲಿಕ್ಕೆ ಶಿವನಂದ ಜನ್ಮದಾಗಿ ಏನಪ್ಪ ನನ್ನ ವಯಸ್ಸಾಗಿದ್ದಪ್ಪ ಮಾತಂಡ ಏನು ಹೊತ್ತುಕೊಂಡು ಕೊಡೋದಕ್ಕೆ ಇದಾವ ಶಿವಕ್ಕೆ ಜಂಗಮಾನು ಪ್ರಾಣ ಬಿಡ್ತಾವ ಯಾರು ಜೇನುದಾಸಿಮಯ್ಯ ಅವನಂತ ರೇಸಿ ಮಡಿ ಬಿಟ್ಟು ಮತ್ತೊಂದು ಇದ್ದೇ ಇರಲ್ಲ ಅನ್ನ ಕೊಟ್ಟು ಹೊತ್ತುವಂತ ಆ ಬಂದಂತ ಪುಣ್ಯಾತ್ಮ ಶಿವಪ್ಪ ಸುಮ್ಮನೆ ಹೊತ್ತು ಕೊಟ್ಟಿಲ್ಲ ಪರೀಕ್ಷೆ ಮಾಡ್ತಿದ್ದೆ ಆ ಕೊಟ್ಟದಕ್ಕೆ ಒಂದು ವರ್ಷ ಕಿಮ್ಮತ್ತು ರೇಸಿ ಮಡಿ ಭಾರಿ ಭಾರಿ ಶ್ರೀಮಂತರು ನನ್ನ ಕಿಮ್ಮತ್ತ ಬಿಟ್ಟು ಭಾರಿ ಕಿಮ್ಮತ್ತು ಅಂತ ಇವಾಗ ಶಿವಪ್ಪ ಹೋಗಿದ್ದ ಜಂಗಮ ಶಿವಪ್ಪ ಕೊಟ್ಟ ತಗೊಂಡ ಅದು ಹಾಗೆ ಹೊತ್ಕೊಂಡ ಚಂದ್ರ ಹೊರದು ಇಲ್ಲಿ ಕಟ್ಕೊಂಡು ಹೋಗ್ತಾವ ಅಕಸ್ಮಾತ್ ಇವತ್ತಿನ ಕಾಲದೊಳಗ ಈಗ ವರ್ಷ ಈಗಿನ ಹಂತರು ಹಾಗೆ ಮಾಡಿದ್ರಿಂದ ಮನೆ ಹಾಳು ಮಾಡಿ ಹೀಗೆ ಮಾಡಿ ಚಿಕ್ಕಪ್ಪಿ ಬಾಯಿ ಬಂದು ಬೈತಿದ್ರು ಮನೆ ಕರ್ಕೊಂಬಂದ ಜನ್ಮಂದ ಶಿವನ ಪೂಜೆ ಕರ್ಕೊಂಬಂದ ಸ್ನಾನ ಪೂಜೆ ಮಾಡಿದ ಎಲ್ಲ ಮಾಡಿ ಹೇಳ್ತಿಲ್ಲ ದುಡ್ಡರಿಗೆ ಇವ್ರು ಜನ್ಮ ಬಂದ ಆ ಮನಂತ ರಿಸಿ ಮುಂದೆ ಯಾರು ತಗೊಳ್ಳಿಲ್ಲ ಅನ್ನೋದ ಯಾರು ತಗೊಳ್ಳಿಲ್ಲ ಇವ್ರು ಜನ್ಮ ಬಂದ ಮುತ್ತುವಳಿಕೆ ಕೋಟಿ ಬಿಟ್ಟ ಭಾಳ ಕೆಲಸ ಮಾಡಿದ್ರೆ ಮನೆ ಹೇಳ್ತಂತ ಹೀಗಿರ್ಬೇಕು ಸಂಸಾರ ಹೀಗಿರ್ಬೇಕು
ಸಂಸಾರ ಸಂಸಾರ ಆಗೈತೆ ಹಿಂದಿನ ಹೆಂಡತಿ ಭಾಳ ಚೆನ್ನಾಗಿರ್ಬೇಕು, ಭಾಳ ಒಳ್ಳೆ ಕೆಲಸ ಮಾಡಿದ್ವಿ, ಅವ್ರನ್ನ ಕೊಟ್ಟು ಭಾಳ ಒಳ್ಳೆ ಕೆಲಸ ಮಾಡಿದ್ರು ಹೇಳಿದ್ರಿ. ಆ ಸ್ನಾನ ಪೂಜೆ ಮಾಡಿ ಎಲ್ಲ ಮಾಡಿ ಮಲ್ಕೊಂಡ್ರು. ಅವ್ನು ಮಲ್ಕೊಂಡ ಅವ್ರದ್ದು ಅಪೇಕ್ಷೆ ಇರ್ತದ, ದೊಡ್ಡ ದಾಸೋಹಕ್ಕೆ ಅಪೇಕ್ಷೆ ಇರ್ತದೆ. ರಿಷಿ ನೀರು ಬ್ಯಾಂಕ್ ಅವ್ರ ಮನೆ ಸಣ್ಣ ಮನೆ ದೊಡ್ಡ ಪ್ರಾಕಾರ ಅರಮನೆ ಆಗ್ತಿದ್ರು. ಶಿವ ಪಾರ್ಸಲ್ ಮಾಡಿದ್ದ ಬೆಳಗ್ಗೆ 100 ಲಕ್ಷದ ಅಕ್ಕಿ, 100 ಲಕ್ಷದ ಗೋಧಿ, 100 ಲಕ್ಷದ ಕಾಯಿ ಮೈಕೊಂಡು ಹೋಗಿತ್ತು. ಇವತ್ತು ದಾಸೋಹ ಮಾಡ್ತೀವಿ. ಅದಕ್ಕೆ ನಂಬಿ ವಿಶ್ವಾಸ ಮಾಡೋಣ. ನಂಬರು ಬಲಿದರು ನಂಬರಿಯಲಿ ಲೋಕದ ಮನುಜರು ನಂಬರಿಯಲಿ ಲೋಕದ ಮನುಜರು ನಂಬಿದರೆ ಓ ಎಂದರೆ ಶಿವನು ನಂಬರು ಬಲಿದರು ನಂಬರ ಜತ್ತರೆ ಬಲಿದ ಲೋಕದ ಮನುಜರು ನಂಬರಿಯಲಿ ಲೋಕದ ಮನುಜರು ನಂಬಿಗತಿ ಕರೆದೊಡೆ ಓ ಎಂದರೆ ಶಿವನು ನಂಬರು ನೆತ್ತರು ನಂಬರು ನೆತ್ತರು ನಂಬರು ನೆತ್ತರು ಬರೀಲೆ. ನನ್ನ ಕರೆದ ಇವ್ರು ಓಡಿಬಿಡ್ತಾನೆ. ಇಬ್ಬರು ಭಕ್ತಿಯಿಂದ ಶಿವಪ್ಪ ಕರ್ಕೊಂಡು ಪೂಜೆ ಮಾಡಿ ಪ್ರಸಾದ ಮಲಗಿದ್ರು. ಶಿವಪ್ಪ ಅವ್ರ ಭಕ್ತಿ ನೆಚ್ಚಿ ತಮಿಳಿನ ಕೊಟ್ಟು ಹೋಗ್ಬಿಟ್ಟ. ಏನೇನೋ ಮಾಡಿದೆ. ದಿವಸ ಸಾರ್ವಜನಿಕ ಮನೆಯಾಗಿ ಬೇಕಾದ ಮಾಡಿದೆ, ಏನೋ ಮಾಡು. ಅದಕ್ಕೆ ದಂಡಿ ವಿಶ್ವಾಸ ದೇವರಿರ್ತಾನೆ. ಬಂದ್ವಿ ಹಂಗ ಮಾಡಿದ್ವಿ ಕೊಟ್ಟು ಅದಕ್ಕಿಂತ ವಿಶ್ವಾಸ ಗಟ್ಟಿ ಮುಟ್ಟ ಭಕ್ತಿ ಇರ್ಬೇಕು, ಗಟ್ಟಿ ಮುಟ್ಟ ಭಕ್ತಿ ಇರ್ಬೇಕು, ವಿಶ್ವಾಸ ಬೇಕು ಅಂದ್ರೆ ದೇವ್ರು ಹೊಟ್ಟೆ ನಮ್ಗೆ ಆಗ್ತದೆ. ಸಿದ್ಧಾರೂಢ ಇವ್ರು ಸಿದ್ಧಾರೂಢ ನೋಡೋಣ. ಸಿದ್ಧಾರೂಢ 20 ಪ್ರಾಣಿಗಳು 10 ಅಂತ ಜ್ಞಾನಿ ಜಗತ್ತೇ ಅಂತ ಅಂಥ ಅದ್ಭುತ ಜ್ಞಾನಿ ಸಿದ್ಧಾರೂಢ. ಅಪೂರ್ವ ಜ್ಞಾನಿ, ಎಂಥ ಜ್ಞಾನಿ, ಮಹಾಜ್ಞಾನಿ ಅಂತ. ಅದಕ್ಕೆ ನಿತ್ಯ ಪ್ರವಚನ ಮಾಡ್ತಿದ್ದ ಸಿದ್ಧಾರೂಢ. ನಿತ್ಯ ಪ್ರವಚನ ಆಧ್ಯಾತ್ಮ ಪ್ರವಚನ ಮಾಡ್ತಿದ್ದ. ಆನಂದ ಕುಮಾರ್ ಹೋಗ್ತಿದ್ರು, ಎಲ್ಲರೂ ಪ್ರವಚನ ಹೋಗ್ತಾ ಇದ್ರು. ಮಾಡ್ತಿದ್ದು ಪ್ರವಚನ ಹೇಳು ಸಿದ್ಧಾರೂಢ ಏನೇನು ಏನಪ್ಪ, ಇದು ಬಿಟ್ಟು ಹೋದಂತ ದೇಹ, ನಾನು ಬಿಟ್ಟು ಹೋದ್ರು ಕೂಡ ಯಾರು ಬರ್ತೀನಿ ನಂದು ಬರ್ತೀನಿ, ನಾನು 5 ವರ್ಷ ಆಗಲಿ 10 ವರ್ಷ ಆಗಲಿ ನಿಮ್ ದರ್ಶನ ಕೊಡ್ತೀನಿ ಸಿದ್ಧಾರೂಢ. ಸರಿ ಮುಂದೆ ಕಾಣಿಸ್ಬೋದು ಹಿಂಗೈತಿ. ಅದು 3 ವರ್ಷ ಆಗಿತ್ತು. ಅವ್ರು ಗದ್ದೆ ಕಟ್ಟೆ 3 ವರ್ಷ ಆಗಿತ್ತು. ಅವ್ರು ಪರಮ ಶಿಷ್ಯ ಹೋಗ್ಬೋಯ್ತ ಹುಡ್ಕಂಡಿ ಮಾತಾಡ್ತಿದ್ದ. ಅವ್ರು ವಿಚಾರ ಮಾಡಿ ಅಪ್ಪ ಸ್ವಲ್ಪ ವಯಸ್ಸು ಹಿಂಗೆ ಹೇಳಿದ್ರು. ಮತ್ತೆ ದರ್ಶನ ಕೊಡ್ತೀನಿ ನೋಡ್ ತಗೊಂಡ್ರೆ ಸಿದ್ಧಾರೂಢ ಜ್ಞಾನ ಮಾಡ್ಕೊಂತ ಸ್ನಾನ ಮಾಡಿದ, ನಿಂತು ಮಾಡ್ಕೊಂಡ, ಒಂದು ನೀರು ತಗೊಂಡ, ಉಳಿದು ತಗೊಂಡ, ಕಾಯಿ ತಗೊಂಡು ಅವ್ರು ಧ್ಯಾನ ಮಾಡ್ಕೋತ ಬಂದ. ಎಲ್ಲಿ ಬಂದ? ನನ್ನ ಮಹತ್ವಕ್ಕೆ ಬಂದ. ಅವ್ರು ಪರಿಶುದ್ಧ ಅವ್ರ ಭಕ್ತಿ ಠಾಕ್ ತಗ್ಬಿಟ್ಟು ಸಿದ್ಧಾರೂಢ ಮಾಡಿದ್ರು. ಅವ್ರು ಸಿದ್ಧಾರೂಢ ಅವ್ರ ನಿಂಗೆಕಾಯಿ 3 ವರ್ಷ ಗದ್ದಿ ಕಟ್ಟಿ 3 ವರ್ಷ ಆಗಿತ್ತು. ಸಿದ್ಧಾರೂಢ ಹುಡುಗಿ ತಪ್ಪಂದು ಹಾಕ್ಬಿಟ್ಟಿದ್ರು ಅವ್ರ ಜ್ಞಾನ. ಯಾಕ? ಗಟ್ಟಿಮುಟ್ಟ ಭಕ್ತಿ ಇತ್ತು. ಆ ಭಕ್ತಿ ಮಾತಾಡಬೇಕು, ಭಕ್ತಿಕ್ಕಿಂತ ಬರುತ್ತೆ ಭಕ್ತಿಯಿಂದ ಅಸಾಧ್ಯ ಜಗತ್ತು ಜ್ಞಾನಿಲ್ಪ. ಅದಕ್ಕೆ ಶರಣಸಪ್ಪ ಅವ್ರ ಸಾಮಾನ್ಯ ಹುಡುಗ ಅಸಾಮಾನ್ಯ ಜಗತ್ತಿನ ಯಾಕೆ ನನ್ನ ಮಗ ಲಿಂಗಾಂಗ ಜ್ಞಾನದಿಂದ ಲಿಂಗ ಪೂಜೆ ಇವತ್ತು ಕಾರಣದೊಳಗ ಯಾಕೆ ಕಾರ್ಯಕ್ರಮ ಪುರಾಣ ಹಾಕಿದ್ರು ಜಾತ್ರೆ ಹಾಕೋದಂದ್ರೆ ಜಾತ್ರೆ ನಾವು ಮುಟ್ಟದ ರೀತಿ ಆದ್ರೆ ಎಲ್ಲಿ ಕೂತಿದ್ವಿ, ಏನ್ ಮಾಡ್ಬೇಕು, ಏನು ಇದು ತಿಳ್ಕೊಂಡ ಜಾತ್ರೆ ಮಾಡಿದ್ರು ಮಜಾ ಮಾಡಕ್ಕಲ್ಲ. ಉತ್ತರ ಗಾಳಿ ಹೋಗಿ ಆಟ ಮಾಡಿ ಮಜಾ ಮಾಡಿಲ್ಲ, ಮಜಾ ಕಂಡ ಜಾತ್ರೆ ನಮ್ಮ ಹುಟ್ಟದ ರೀತಿ ಜಾತ್ರೆ ಅಂತ ಜಾತ್ರೆ ಬರ್ತಕ್ಕಂಥದ್ದು. ಅದಕ್ಕೆ ಜಾತ್ರೆ ಮಾಡ್ಬೇಕಾದ್ರೆ ಒಂದಿವ್ಸ ಜಾತ್ರೆ ಆ ಜಾತಿ ಹೋದ್ರಲ್ಲ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನ್ ಮಾಡಬೇಕು ತಿಳ್ಕೊಳ್ಳಿ ಈ ಜಾತಿ ಕಾರ್ಯಕ್ರಮ. ಶರಣಬಸಪ್ಪ ಸಾಮಾನ್ಯ ಹುಟ್ಟ, ಅಸಾಮಾನ್ಯ ಗಂಟು ಹುಟ್ಟ. ಯಾಕ? ನಿತ್ಯವಾಗಿ ನಿಂತದ ನೋಟ ಊಟ ಮಾಡಿ ಪೂಜೆ ಮಾಡಿ ಈ ಬಾಳ ಮಂದಿ ಹೆಸರು ಲಿಂಗಾಯತರು, ಹೆಸರು ಪದ ಲಿಂಗನೇ ಇಲ್ಲ, ಹೆಸರು ಲಿಂಗಾಯತರು, ಪದ ಲಿಂಗ ಇಲ್ಲ, ಹೆಣ್ಮಕ್ಕಳ ಇಲ್ಲ, ಗಂಡು ಮಕ್ಕಳ ಇಲ್ಲ, ಲಿಂಗಾಯತಿಲ್ಲ. ನಿತ್ಯ ಪೂಜೆ ಮಾಡಿ 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 ಮುಚ್ಚಿನ ಚಿನ್ನ ಅದ್ರ ಭಜನೆ ಹತ್ರ ಬಿಟ್ಟು ಬರೋ ಒಳ ತಂಗಿನ ಎಲ್ಲ ಮಾಡಿ ಅದ್ಭುತ ಶಕ್ತಿ ಮಾಡಿ ಕಟ್ಕೊಂಡ. ಅದಕ್ಕೆ ಲಿಂಗಾಯತ ಪೂಜೆ ಮಾಡ್ರಿ, ಬ್ರಾಹ್ಮಣ ಸಂಧಾನ ಮಾಡ್ರಿ, ಮುಸ್ಲಿಮಾನ್ ನಮಾಜ್ ಮಾಡ್ರಿ, ಎಲ್ಲರೂ ಮಾಡಿದಾಗ ನಮ್ಮ ಊಟ ಮನೆ ಎಷ್ಟು ಚೆನ್ನಾಗಿರ್ತದೆ. ಈಟಿ ಬಾದಿನ ಕೊಡೋದಿಲ್ಲ. ಅದಕ್ಕೆ ಅದರ ರುಚಿನ ಪುರಾಣ ಹತ್ತಿದ್ರು. ಅದಕ್ಕೆ ಮತ್ತೆ ರೋಗ ಎಂಬುದು ಕರ್ತ ಅನ್ನೋ ಮಟ್ಟವಯ್ಯ ಈ ರೋಗ ಶಾಲೆ
ಇದು ಹುಟ್ಟುವಂತ ವ್ಯಕ್ತಿ, ಹುಟ್ಟುವಂತ ನಾಣ್ಯ, ಕೊಟ್ಟಿ ನಾಣ್ಯ, ಕೊಟ್ಟಿ ವ್ಯಕ್ತಿ ಯಾರು ಆಗ್ಬಾರ್ದು. ಇಲ್ಲಿ ಸತ್ತವರು ಅಲ್ಲಿಯೂ ಸತ್ತವರಿಲ್ಲ. ನಾ ಸತ್ತ ಹೊತ್ತುಕೊಂಡು ಮುಂದೆ ಅದು ಸ್ವರ್ಗಕ್ಕೆ ಬಂದ ಕೈಲಾಸ ಯಾರು ನೋಡಿದ್ರು? ಸ್ವರ್ಗವನ್ನು ಕೈಲಾಸ ನೋಡಿದ್ರಿ, ಸ್ವರ್ಗ ನೋಡಿದ್ರಿ, ನರಕ ನೋಡಿದ್ರಿ? ಯಾರು ನೋಡಿಲ್ಲ. ಸಮಾಜ ಒಳ್ಳೆ ಕೆಲಸ ಮಾಡಿದ ಅಂತಂದ್ರೆ ನಾ ಸತ್ತ ಕೆಲಸ ಆಗ್ತಿದ್ದಪ್ಪ, ನಾವು ದೀಪ ತಗದಾಕು, ನಾವು ಕಸ ತಗದ ಅದು ದುಡ್ಡು ದುಡ್ಡಿದ್ರೆ ಅವನು ಕೈಲಾಸ ಜನ ಸತ್ತಾಕದ ಬೆಲೆಯನ್ನ ಕೈಲಾಸವಾದ, ನರಕವಾದ, ವೈಕುಂಠವಾದ ಅಂತ. ಮತ್ತೆ ಊರ ಕಟ್ಟ ಕೆಲಸ ಮಾಡಿದಂದ್ರೆ ಅವನು ಮಾಡಿದ ಮಾಡಿದವ್ರು ಸೇರಿದ್ರೆ ಅಂತ ವ್ಯಕ್ತಿ ಸತ್ತಾಗ ಜನ ಏನಂತಾರ ಸತ್ತು ಅವ ಸತ್ತ ಹೀಗ, ಇಂಥ ಸತ್ತ ಹೀಗ. ಅದಕ್ಕೆ ಮಹಾತ್ಮದ ನೆನೆಯವರಿಗೆ ಜನಮುಕ್ತಿಗಳು ಶಿವಾಗವ. ದೊಡ್ಡವರಾಗಿದ್ದಾರೆ ಮಹಾಜನ ಏನು ಗತಿಸುತ್ತಾ ದೊಡ್ಡವರಿಂದ ತಿಳ್ಕೊಂಡಾಗ ನಾನು ಹೋಗಿ ಪ್ರಯತ್ನ ಮಾಡಬೇಕು. ಶರಣ ಕೈ ಕುಳಿತುಕೊಂಡ ಹೇಗಿದ್ದ ಜಗತ್ತಿಗೆ ಸಂದೇಶ ಕೊಟ್ಟ, ಮಹಾಂತೇಶ್ವರ ಕೊಟ್ಟ, ಸಿದ್ಧಾರೂಢ ಕೊಟ್ಟ, ಬಸವಾರ್ಪುರ ಸರ್ ಏನ್ ಕೊಡ್ಬೋದು? ತಿರುಪತಿ ಪುರಾಣ ವಾಕ್ಯ ಸುಮ್ಮನೆ ಮಜಾ ಮಾಡಿದ್ವಿ, ಬಂದಿವಿ, ಕುಂತಿ, ಜೋಡಿ ಬಂದಿದ್ದೆ ಮಾಡಿ ಊಟ ಮಾಡಿ ಹೋಗುವುದು ಪುರಾಣ ಅಂದ್ರೆ. ಇವತ್ತು ಮದುವೆ ಮಾಡ್ತಿದ್ರೆ ಎಲ್ಲ ಮಂದಿ ಭಾಳ ಮಂದಿ ಇಷ್ಟು ಮಂದಿ ದಿವಸ ಬಂದಿಲ್ಲ. ಯಾಕಂದ್ರೆ ಅದೇ ಮನೆ ಕೇಳ್ತಾರೆ ಮದುವೆ ಒಂಥರ ಮಜಾ, ಮದುವೆ ಒಂಥರ ಮಜಾ ಅಂತ ಭಾಳ ಮಂದಿ ಬಂದಿರೋದು. ಭಾಳ ಮಜಾ ಮದುವೆ ಅಂದ್ರೆ ಗಂಡ ಹೆಂಡತಿ ಆಗೋದು, ಮದುವೆ ಮಾಡೋದು, ಕಾಸ ಬರ್ಬೋದು, ಆರ್ತಿ ಬರ್ಬೋದು, ಗಂಡ ಹೆಸರು ಭಾಳ ಚಂದ ಇರ್ತದ. ಅದು ಭಾಳ ಮಂದಿ ಬಂದಿರಿ ನೀವು, ಅದು ಭಾಳ ಮಂದಿ ಬಂದಿರಿ. ಕಾಸ ಬರಲ್ಲ ಆರ್ತಿ, ನೀವು ಆರ್ತಿ ಬಂದ್ರೆ ಎಷ್ಟು ತಿಂಗಳು ಹೋಗ್ತೀರ? ಯಾರು ಬರ್ತಿಲ್ಲ ಆರ್ತಿ, ಆರ್ತಿ ಹೋದಿಲ್ಲ ಇಲ್ಲಿ ನೋಡ್ತಿ ಹೇಳ್ತೀನ ಯಾವ ಆರ್ತಿ ಬರ್ತೀರಿ ನೀವು? ಆರ್ತಿ ಹೌದಲ್ಲ, ಆರ್ತಿ ಅಂದ್ರೆ ಆರ್ತಿ ಹೋಗ್ತೀನಿ. ಅದು ಇದು ಹೇಳ್ತೀನ, ಅದು ಹೇಳ್ತೀವಿ ಹೇಳ್ತೀವಿ, ಅದು ಆರತಿ, ಅದು ಹೇಳ್ತೀವಿ ಹತ್ತತಿ ಅನ್ನೋದು ಆರತಿ. ಅದು ಯಾವ ಆರ್ತಿ? ನೀವು ಹೆಣ್ಣು ಮಕ್ಕಳು ಬೆಳಗೋಗಿ ಆರ್ತಿ ನಿಮ್ಮಂತಿದ್ರು ಆರ್ತಿ. ಆರ್ತಿ ನಿಮ್ಮ ಮಕ್ಕಳು ಯಾವ ರೀತಿ, ನೀತಿ, ಭೀತಿ, ಖ್ಯಾತಿ, ಸಮರ್ಥಿ, ಸಂಪ್ರೀತಿ ಇವು ಆರು ಯಾವ ತಗೊಂಡು ಅವ್ರು ಆರ್ತಿ ಬಗ್ಗೆ ಹೋಗ್ತಿರತ್ತ. ಇದಂದ್ರೆ ಆರ್ತಿ ಬಗ್ಗೆ ಹೋಗ್ತಿರೋದ್ರಿಂದ ರೀತಿ ಹೇಗಿರ್ಬೇಕು? ನೀತಿ, ಭೀತಿ, ಖ್ಯಾತಿ, ಸಮರ್ಥಿ, ಸಂಪ್ರೀತಿ ಇವು ಆರ್ತಿ. ಇವು ಆರ್ತಿಗೆ ಬರ್ತದೆ ಬೇಕಲ್ಲ. ಆರ್ತಿ ಬೆಳಗಾಗುತ್ತೆ, ಇವು ಆರ್ತಿ ಇರಬೇಕು ಮಕ್ಕಳು. ಅದಕ್ಕೆ ಅದರಿಂದ ಆ ಸಂತೋಷದಿಂದ ಸಣ್ಣಪ್ಪರ ಕಾರ್ಯಕ್ರಮ ಮಾಡಿದ್ರಿ. ನಾವು ಹೊಂದ್ಕೊಂಡು ಬಂದು ಅವರು ಕೂಡ ಬೇಗ ಬಂದು ಅವ್ರು ಆ ಸಂತೋಷ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಅದಕ್ಕೆ ಪ್ರಮಾಣ ಮಾಡಕ್ಕೆ ಕೊಡುವುದು ದೊಡ್ಡ ದೊಡ್ಡ ಸುಂದರ ಬೆಟ್ಟದಿಲ್ಲ. ಪ್ರಮಾಣ ಮಾಡಕ್ಕೆ ಕೊಡುವಲ್ಲ. ನಾನು ಪ್ರಮಾಣ ಮಾಡಿ ನನ್ನ ದುಡ್ಡು ಜಗತ್ತು ಯಾವುದಿಲ್ಲ ಇಲ್ಲ ಮಾಡಕ್ಕೆ ಕೊಡುವಲ್ಲ. ಪ್ರಮಾಣ ಇವರು ಕುದುರೆ ಮಟ್ಟಕ್ಕೆ ಯಾಕೆ ಬಂತು? ಒಂದು ಗಂಟೆ ಅಮರಗುಂಡ ದೇವರ ಹೆಸರು, ಏನು ಅಮರಗುಂಡ ದೇವರ ಹೆಸರು. ಅದಕ್ಕೆ ಭಯಂಕರ ಮಹಾತ್ಮ ಪಾಳೆಗಾರಿದ್ದ ಭಯನಾಗಿದ್ದ. ಅವ್ರು ದಂಡೆತ್ತು ಬಂದ. ಇಲ್ಲಿಂದ 10,000 ಇತ್ತು ಅವ್ರು ಉಪರಾತ್ರ ಇತ್ತು. ಬಂದನ್ಸರೆ ನಾನು ಮಾತ್ರ ಹಿಂದೆ ಗುಡ್ದಾಗ ತಪ್ಪಿಸ್ಬಿಡ್ತಿದ್ರು. ಮಾಡಿದ ಗುಡ್ಡ ಇರ್ತದೆ, ಆ ಗುಡ್ಡ ಒಂದು 40 ಗುಡ್ಡಿದೆ. ಗುಡ್ಡ ಕೂಡ ಮಠ ಮಾಡಿದ ಗುಡ್ಡಿದೆ. ಅಲ್ಲಿಂದ ಮಾಡಿದಂತ ಗುಡ್ಡದಾಗ ತಪ್ಪಿಸಿದ್ರು, ದುರ್ಮಾರ್ಗ ಮಾಡಿ ತಪ್ಪಿಸ್ಬಿಡ್ತಿದ್ರು. ಬಂದ ದಂಡೆತ್ತಿ ಭಯನಾಯಕ ಇಡೀ ಊರು ಮಂದಿ ಊರಲ್ಲಿ ಎಲ್ಲ ಮಂದಿ ಬುದ್ಧಿನ ಒಳ್ಳೆ ಅಂತ ಅದರ ಗುಡ್ಡಕ್ಕೆ ಬರಲ್ಲ, ಗುಡ್ಡಕ್ಕೆ ಬರಲ್ಲ. ನಾವು ಒಳ್ಳೆ ಬಿಟ್ಟು ಬೇರೆ ಬಂದ ಉಳಿದಿಲ್ಲ ಅಂತ ಎಲ್ಲರ ಹೇಳೋದು ತಪ್ಪಿಸಿ ಕೂತ್ಕೊಂಡಿದ್ರು. ಮಹಾತ್ಮಗಳು ಅದು ದುರ್ವಾರ್ಥ ಮಹಾತ್ಮಗಳು ಬಂದಾಗ ನೋಡಿದ ಎಲ್ಲರೂ ಬಂದ ದಂಡೆತ್ತಿ ಬಯಲಾಗ ಬಂದ 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 ಸೇನೆ ಜನ ಶಿಕ್ಷೆ ಮಾಡಿ ಬಂದ. ಅವಾಗ ದುರ್ವಾರ್ಥ ಮಹಾತ್ಮಗಳು ಅರ್ಧರು ಗಟ್ಟಿಗೆ ಮುಖ ಅರ್ಧರು ತಮ್ಮ ಶಕ್ತಿಯಿಂದ ಎಲ್ಲಾ ಜನ ಮುಖ ಕುದುರೆ ಮುಟ್ಟು ಮಾಡಿಬಿಟ್ರು. ಸಂಸಾರ ಕುದುರೆ ಮುಟ್ಟಾಗಿ ಅದಕ್ಕೆ ಬಯಲಾಗ 105 ಬಂದ್ಬಿಟ್ಟು ಅದಕ್ಕೆ ಅವತ್ತಿಂದ ಅಮರಗುಂಡ ಅಂತ ಹೋಗಿ ಕುದುರೆ ಮಧ್ಯೆ ಕಳಿಸಿರ್ತೀವಿ. ಈ ನಾನು ಒಟ್ಟಪರಿವಿದೆ, ಒಟ್ಟಪರಿ ಆಗೋದು ಹೇಳಿದ್ವಿ. ಒಟ್ಟನ್ನ ಆಗಿಲ್ಲ ಪರಿಮಿತ ಅರಣ್ಯ ಅದು ಬರೀ ಬರೀ ಆಲಮಗಳು ಒಟ್ಟಪರಿಗಳು. ನಾನು ಮೊದಲು ಯಾರು ಗೊತ್ತಾಗ ಸಾವಿರಾರು ಆಲಮಗಳಿದ್ರು. ಅದು ತಪ್ಪಿಸಿಕೊಂಡು ಜನರಿಗೆ ಗೊತ್ತಾಗ್ತು. 3 ಗಜ ಎಲ್ಲ ಮಾಡಿದ್ರು. ಅದಕ್ಕೆ ಏನು ಕೊಟ್ಟು ಗಜ ಹಾಕ್ಸಿಕೊಂಡು ಹೇಳಿ ಇವರಿಂದ ಒಟ್ಟಪರಿ ನಾಮಕರಣಗಳು ನೆಂಟಲ್ಲಿ ಒಟ್ಟಪರಿ ಈಗ ನಾನು ಹತ್ತಾರಿಗೆ ನಾಮಕರಣ ಮಾಡಿದ್ರೆ ಮಾಡ್ತಾ ಇದ್ರು. ಅದಕ್ಕೆ ಒಂದು ಕಾಲಕ್ಕೆ ಈ ಮಠ ಕರ್ನಾಟಕದ ಅಗ್ರಗಣ್ಯ ಮಠ ಮಾತೇಶ್ವರ ಮಠ ಅಂದ್ರೆ ಅಗ್ರ ಪೀಠ. ಒಂದು ಕಾಲಕ್ಕೆ 770 ಮಠಗಳಿದೆ. ಈ ಬರೀ 70 ಮಠಗಳು ಬರ್ತಾ ಇದೆ. ಮೂಲ ಹಂಟೀಶ ಶಿವನ ಹಂತ ಬಂದಾಗ ಮೈಸೂರು ಮಹಾರಾಜ ದರ್ಶನ ರಾಜನಿಗೆ 20 ಬಂದಾಗ
ಮಹಾರಾಜ ನರಸಿಂಹರಾಜಂತ ರಾಜ ಧರ್ಮವಂತ ಸತ್ಯವಂತ ನೀತಿವಂತ ಯಾರಿದ್ದೇ ಇಲ್ಲ. ಅವ್ನು ಭಕ್ತಿ ಬೇಕು. ಅವನ ಮಂತ್ರಿ ವಿಶ್ವನಾಥ ಮನೆ ಕರ್ಕೊಂಡೋಗಿ ಅವ್ನ ಭಕ್ತಿ ಪ್ರಾಣ ಹೋಗೋದಕ್ಕೆ ಅವ್ನ ಭಕ್ತಿಗೆ ಶಿವನ ಮಾಡ್ತಾ ಇದ್ದಾನೆ. ಈ ರೂಪದಲ್ಲಿ ಬಂದ ಮಾಡಿದ ಅವನ ಜೀವನ ಮಾಡಿದ ಎಲ್ಲ ಮಾಡಿದ ಮಾಡಿ ಅಲ್ಲಿ ಮಠಕ್ಕೆ ಅಲ್ಲಿಂದ ಮೈಸೂರು ಮಠ ಕೊಟ್ಟು 770% ಕೊಟ್ಟಿದ್ರು. ಕೈ ಆದ್ಮೇಲೆ ಅವ್ರು ಹಿಂದಿರ್ತಕ್ಕಂಥ ಕಸಿ ದೇಶ ಮಾತ್ರ ಮೈಸೂರ ದರ್ಶನ ಕೊಟ್ಟಿರುವ ನಾನು ನೋಡಿದಾಗ ಕಸಿ ದೇಶ ಅಂತೇಳಿ ಪ್ರದರ್ಶನ ಇಟ್ಟು ಭಯ ಪಡಿಸಿದ ಒಂದು ಕಾಲಕ್ಕೆ ನಾನು ಈ ಮಠವನ್ನು ಮತ್ತು ಮಠದ ಕಲಿತಿದ್ದಾಗದ್ದವು. ಆದ್ರೆ ಈ ನಾನು ಅತ್ಯಂತ ಪ್ರಾಚೀನ ಮಠ ಯಾವ್ದಂದ್ರೆ ಮೈಸೂರು ಮಠ. ಕುದುರೆಮುಖ ಜನ ಬಹಳ ಪುಣ್ಯ ಮಾಡಿದ್ದೀವಿ. ಮೈಸೂರು ಮಠವಾಗಿ ಈ ಭಾರತ ಬಂದ್ಮೇಲೆ 3 ಮಠ ಕುದುರೆಮುಖ ಮಾಡಿದ್ರು. ಯಾಕೆ ಇಲ್ಲಿ ಜಮೀನು ಹಾಕಿದ್ರು, ಭಕ್ತಿ ಆಗಿತ್ತು, ಗಟ್ಟಿ ಮಠ ಭಕ್ತಿ ಇತ್ತು. ಅದಕ್ಕೆ ದಿನ 3 ಮಠ ಮಾಡಿದ್ರು. ಇದಕ್ಕಾಗಿ ಇದಕ್ಕೆಲ್ಲ ಮಾಡಿದ್ರು. ಅದರಿಂದ ಈ ಮಠದ ಬಗ್ಗೆ, ಈ ಕಾರ್ಯಕ್ರಮ ಬಗ್ಗೆ, ಊರ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಿದ್ರೆ ಒಳ್ಳೆಯದಾಗಿ ನಾಡಿನ ಜನಕ್ಕೆ ಒಳ್ಳೆಯದಾಗಬೇಕು. ಪುರಾಣ ಉದ್ದೇಶ ಜನರಿಗೆ ಭಕ್ತಿ ಮಾಡಬಹುದು ಅಂತ ದಿನ ಕಟ್ರಿ, ದಿನ ಪೂಜೆ ಮಾಡ್ರಿ, ಮುಸಲ್ಮಾನ್ ನಮಾಜ್ ಮಾಡ್ರಿ, ಬ್ರಾಹ್ಮಣ ಸಂಚಾರ ಮಾಡ್ರಿ, ಇನ್ ಯಾರ ಪದ್ಧತಿ ಹಂಗೆ ಮಾಡ್ಕೋತವ್ರಿ. ಧರ್ಮ ಜೀವತ್ತು ಬರ್ತದೆ. ಪುರಾಣ ಹಂಚುವಂತ ಉದ್ದೇಶ ಇದಪ್ಪ ಕಾರ್ಯ. ಈ ಜಾತ್ರೆ ಮಾಡ್ತೀವಿ, ತೇರ ಇರ್ತೀವಿ, ತೇರು ಒಂದೇ ಜಾತ್ರೆ ಒಂದು ತೇರನ್ನ ಜಾತಿ ಇಲ್ಲ, ಜಾತ್ರೆ ಇಲ್ಲ. ಜಾತ್ರೆ ಯಾವ ಜಾತಿ? ದೇವ್ರ ಯಾವ ಜಾತಿಯ? ದೇವ್ರ ಜಾತಿ ಐತ? ಜಾತಿ ಐತ? ಇಲ್ಲ. ಅದಕ್ಕೆ ನಾವೆಲ್ಲ ಜಾತಿ ಅದಕ್ಕೆ ಕಾಯ ವಾಕ್ಯ ಮನಸ್ಸ ಶಕ್ತಿ ಅಂತ ಮಾಡಿದಾಗ ನಮ್ಮ ಮನಸ್ಸಿಗೆ ಸಂಕಲ್ಪ ಬರ್ತದೆ. ಎಲ್ಲರೂ ಶಕ್ತಿ ಎಷ್ಟು ಮಂದಿ ಗೊತ್ತಿರಿ ನಿಮ್ಗೆ ಯಾವ್ದಾರು ಅಂತರ ನಮ್ಗೆಲ್ಲ ಮಹಂತೇಶ ಇದ್ದಾಗ ಮಹಂತೇಶ ಅದಕ್ಕೆ ಹ್ಯಾಂಗ ಬರ್ತಿರ್ತದೆ, ಹ್ಯಾಂಗ ಇರ್ತೀವಿ ಅಂತ ನಾವು ಮಕ್ಕಳು ಮಹಂತೇಶ ಇದ್ದೊಬ್ಬ ಮಹಂತೇಶ ಮಹಂತೇಶ ಬರೋದ ಹೊಸ ತೇರು ನಮ್ಮ ತೇರು ಮಾಡಿದ ಬಳಿಗೆ ಅದಕ್ಕೆ ಶ್ರೇಷ್ಠ ತೇರು ನನ್ನ ಮಾತೇಶ್ ಮಾಡಿದ ಕಾಣ್ತು ತೇರು ನಮ್ಮ ಮಕ್ಕಳಿಗೆ ಮಾತೇಶ್ ಅದು ಕಲೆ ಎಲ್ಲರಿಗೂ ಕಲೆ ಇರ್ತದೆ. ಈ ಕಲೆ ಬರ್ತದೆ, ಶಾಸ್ತ್ರಿ ಪ್ರಮಾಣ ಇರ್ತದೆ, ಗವಾಯಿ ಮಾಡ್ತದೆ, ಒಬ್ಬಟ್ಟು ಒಂದು ಕಲೆ. ಆ ಕಲೆ ಕೊಂದು ಹಾಕಿ ಬೆಳೆದ ಕಲೆ ಕೊಟ್ಟು ಕಲೆ ಕೊಡ್ತದೆ. ಅದಕ್ಕೆ ಅದರಿಂದ ನಮ್ಮ ಮಹಂತೇಶ ಆ ತೇರು ಹ್ಯಾಂಗ ಚಲೋ ಮಾಡ್ತಾವ. ಈಗ ತೇರು ಐತ ಸದ್ಯಕ್ಕೆ, ಆ ತೇರು ಸದ್ಯಕ್ಕೆ ಆ ತೇರು ಬಂದಿದೆ ನೋಡಿ ಹ್ಯಾಂಗ ಮಾಡಿದ್ರೆ ಚಂದ ಚಲೋ ಮಾಡಿದ ನೋಡಕ್ಕೆ ನೋಡ್ಬೋದು ನೋಡಕ್ಕೆ ಕೆಲಸ ಮಾಡಿದ ಅದಕ್ಕಿಂತ ಎಷ್ಟು ಮಂದಿ ಕೂತ್ರಿ ನಾವು ನಮ್ಗೆ ಎಲ್ಲಕ್ಕೂ ಒಂದು ಕಲೆ ಇದೆ. ಕಲೆಯಂತ ವ್ಯಕ್ತಿ ಜಗತ್ತಿನ ಯಾರು ಇಲ್ಲ. ಎಲ್ಲಕ್ಕೂ ಒಂದೊಂದು ಕಲೆ ಇದೆ. ಆ ಕಲೆ ಕೊಡ್ಕೊಂಡು ಬೆಳೆಸಿದ ಕಲೆ ಇದೆ. ಈ ಶಾಸ್ತ್ರ ಹಾಕುವಂತ ಕಲೆ ಬರ್ತದೆ. ಮತ್ತೆ ತಬಲ ಇರ್ತದೆ. ಹಾಗೆ ಯಾಕೆ ಒಂದು 4 ದಿವಸ ಕಲಿತಾರೆ ಲಾಸ್ಟ್ ಕೈ ಬಿಟ್ಟರೆ ತಬಲ ಬಿಟ್ಟರೆ ಇಲ್ಲ ನದಿದಿಂದ ಹತ್ತು ತಬಲ ಬಿಡ್ತಾರೆ. ಗವಾಯಿ ಚೆನ್ನಾಗಿ ಹಾಕಿದ್ರು ಗವಾಯಿ ಪ್ರವಚನ ಹಾಕಿದ್ರೆ ಶಾಸ್ತ್ರಿ. ಅದಕ್ಕೆ ಎಲ್ಲಾರ್ಗೂ ಕಲೆ ಇದೆ. ನಾನು ಪ್ರಖ್ಯಾತ ಕುಮಾರದೇವರು ನಾನು ಸ್ಟೂಡೆಂಟ್ ಅಜರ್ಪುರ ಕಾರ್ಯಕ್ರಮಕ್ಕೆ ಒಂದು 11 ಪ್ರವಚನ ಮಾಡಿದ್ರು. ಇಡೀ ಕೂಡ ತರಗತಿ ಅಂತ ಶ್ರೇಷ್ಠ ಪ್ರವಚನ ಮಾಡಿದ್ರು ಕುಮಾರದೇವರು. ಬಹಳ ವಯಸ್ಸಾದ್ರು ಭಾಳ ಚೆನ್ನಾಗಿ ಪ್ರವಚನ ಮಾಡ್ತಾರೆ. ನಾವು ಇನ್ನೊಬ್ಬರು ಕುಮಾರದೇವರು ಸಂತೋಷ. ನಾನೇನು ಜಾಸ್ತಿ ಮಾತಾಡ್ಬೇಕು, ಟೈಮ್ ಬಾಳಾಗಿದೆ. ನೀವು ವರ್ಷ ಹಾಕೊಂಡು ಹಿಂದೆ ಟೈಮ್ ಬಾಳಾಗಿದೆ. ನಾವು ಇನ್ನೊಂದು ಕುಮಾರ್ ನಾವು ಭಾಳ ಸಾಕಿದ್ರು, ಭಾಳ ಒಳ್ಳೆಯವರು, ತುಂಬಾ ಸಾಕಿದ್ರು. ಸಿದ್ಧಾರ್ಥ ಸಂಪ್ರದಾಯ ಸಾತ್ವಿಕ ಸಂಪ್ರದಾಯ. ಯಾಕಂದ್ರೆ ಇದು ಶ್ರೇಷ್ಠ ಸಂಪ್ರದಾಯ, ಆನಂದ ಸಂಪ್ರದಾಯ. ಸಿದ್ಧಾರೂಢ ಭಕ್ತ ಮಹೇಶ ಪ್ರಸಾದಿ ಪ್ರಾಣಿಯಲ್ಲಿ ಶರಣ ಐಕ್ಯ ಮಹಾಜ್ಞಾನಿ ಸಿದ್ಧಾರೂಢ ಅಪ್ಪನ ಜ್ಞಾನಿ. ಆ ಸಂಪ್ರದಾಯ ಕುಮಾರಸ್ವಾಮಿ ಮತ್ತೆ ಈ ಕುಮಾರದೇವರು ಗೊತ್ತಾಯ್ತು ಈ ಕುಮಾರದೇವರು ಚೆನ್ನಾಗಿ ಪ್ರಯತ್ನ ಮಾಡ್ತಿರ್ತಾರೆ. ನಮ್ಮ ಮನೆಯಾಗೆ ಸೂರ್ಯ ಕಾಂಪಿಟೇಷನ್ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತೆ ಕಾರ್ಯಕ್ರಮ ಹೋಗೋದ ಸನ್ನಿವೇಶ ಶ್ರೇಷ್ಠವಾದ ಅನುಭವ ಪಡ್ಕೊಂಡು ಪ್ರಯತ್ನ ಮಾಡ್ತಾರೆ. ಕಲೆ ಇಟ್ಕೊಂಡು ಇನ್ನೂ ಕಲೆ ಬೆಳೆದಿ ಒಳ್ಳೆದಾಗಲ್ಲ ಸುಧಾರಣೆ ಇನ್ನೂ ಮಾತಾಡ್ಬೇಕು. ಟೈಮ್ ಬಾಳಿಗೆ ನಮಗೊಂದು ತಾಸಲ್ಲಿ ಬೇಕಾ ಮಾತಾಡಕ್ಕೆ, ಒಂದು ತಾಸಲ್ಲಿ ಬೇಕು ಮಾತಾಡಕ್ಕೆ. ಹೇಗೆ ಟೈಮ್ ಬಾಳಿಗೆ ಬಾಳಿ ಸಾಕು. ಇವು ತಪ್ಪಲ್ಲಿ ಸಣ್ಣಪ್ಪನ ಮದುವೆ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಮದುವೆ ಕಾರ್ಯಕ್ರಮ ತಾಯಿ ಕುಂದಿಗೆ ಹಾಕ್ತಾರೆ. ತಾಯಿನ ರಾತ್ರಿಗೆ ಮಾತಾಡಿಗೆ ನಡ್ಕಾಕ್ಬೇಕು. ತಾಯಿನ ಯಾಕೆ ಇರುತ್ತೆ ಹೆಣ್ಣು ಜಗತ್ತಿನ ಕಣ್ಣು.
ಇಷ್ಟು ಕಾರಣ ಜಗತ್ತಿಗೆ ಯಾರಿಗೂ ಸಾಧ್ಯವಿಲ್ಲ, ಯಾರಿಗಿಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಭೂಮಿಗಿಂತ ಭಾರವ ಮಾನಿಂದ ಕಾರಣ ಭೂಮಿಗಿಂತ ಈ ಭೂಮಿ ಐತಿ ಎಷ್ಟು ಬಳಸ್ಬೇಕು, ಎಷ್ಟು ಮತ್ತೆ ಎಷ್ಟು ಕಾರಣದಿದ್ದು ಭೂಮಿ, ಎಷ್ಟು ಕಾರಣದಿದ್ದು ಭೂಮಿ. ಅದಕ್ಕೆ ಭೂಮಿ ಸಮಾನ ಹೆಣ್ಣು, ಹೆಣ್ಣು ಜಗತ್ತಿನ ಕಣ್ಣು, ಜಗತ್ತಿನ ಕಣ್ಣು ಹೆಣ್ಣು, ಭೂಮಿ ಸಮಾನ. ಅದಕ್ಕೆ ಅದಕ್ಕಿಂತ ಭೂಮಿ ತಾಯಿ ಎಷ್ಟು ವಜ್ಜ ಆಗ್ತದೆ, ಅದಕ್ಕೆ ಎಷ್ಟು ಬೇಕಾದ್ರೂ ಕೂಡ ಎಷ್ಟು ಕಾರಣದಿದೆ ಭೂಮಿ. ಈ ಭೂಮಿ ಸಿಟಿ ಧ್ಯಾನ ಬರುತ್ತೆ ಭೂಮಿ ಅಲ್ಲ, ಭೂಮಿ ಆದ್ರೆ ಧ್ಯಾನ ಬರೋದು ಹಾಕೊಡ್ರು ಭೂಮಿ ಇಲ್ಲ ಮಹಾ ಕಾರಣ ಐತೆ. ಅದಕ್ಕೆ ಮತ್ತೊಂದು ಕಾರಣ ಹೆಸರ ಹೆಣ್ಣು, ಮತ್ತೊಂದು ಕಾರಣ ಹೆಸರು ಹೆಣ್ಣು. ಅದಕ್ಕೆ ಅದನ್ನು ಕಾರಣ ಇಟ್ಟುಕೊಂಡು ಹೇಳಿ ಕುತ್ತಿಗೆ ಇಲ್ಲಿ ಮಟ್ಟ ಕಟ್ಕೊಳ್ಳೋದು ಹೇಳಿ ಕುತ್ತಿಗೆ ತಾಯಿ ಕಟ್ಟೋದು, ಇಲ್ಲಿ ಮಟ್ಟ ಕಟ್ಕೊಳ್ಳೋದಿದೆ ಗಂಡು ಮಕ್ಕಳಿಗೆ. ಈಗ ಏನದ ಈಗ ವರ ಕನ್ಯೆ, ವರ ಅಂದ್ರೆ ಮಾಡ್ತೀವಿ, ವರ ಅಂದ್ರೆ ತಂದಿ, ವರ ಅಂದ್ರೆ ಒಂದು ವರ ಅಂದ್ರೆ ಹಂಗಾಬಾರ್ದು, ವರ ಹಾಕಬಾರ್ದು, ವರವಾಗಿರ್ಬೋದು. ದೇವ್ರು ಕೊಟ್ಟು ವರ ಅಂತ ಶ್ರೇಷ್ಠ ನಾನು ಸಮಾಜಕ್ಕೆ ದೇಶಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಕರೆದು ಹೋಗ್ಬಾರ್ದು, ಅವಾಗ ಇದೊಂದು ವರ, ಇದೊಂದು ವರ. ಅದಕ್ಕೆ ನಮ್ಮ ಪ್ರವಚನ ಭಾಷೆ ಹೋಗಾದ್ರು ಪ್ರವಚನ ಮಾಡಿದಾರ. ಈಗ ಹೆಚ್ಚಿಗೆ ಹೋಗ್ಬೇಡ, ಒಳ್ಳೆದಾಗ ಸುಧಾರಣೆ ನಮ್ಮ ಮೊಟ್ಟಮೊದಲು ಬಂದಾರ ಬಂದದ್ದು ಊಟ ಇವತ್ತು ಇಷ್ಟ ಬಂದು ಭಾಳ ಬಂದಿವಿ. ನಾನು ನೋಡು ಮತ್ತೆ ಬಂದು ನೋಡಿದ ನಾನು ಮುಜಾರಿಲ್ಲ, ಕಾಸ ಬರೋದು ನಾವೇನಿಲ್ಲ ನಾಯಿದ್ರು ಸರ್ ಮಂಜು ಒಂದು ಕಡೆ ಗಾಂಡಸ್ ಬೇಕಪ್ಪ ಯಾಕೆ ಹೇಳಿದಾಗೆ ಗ್ವಾದಿ ತುಂಬ ಮಾದಿ ಹಾಕಿರ್ತದೆ, ಗ್ವಾದಿ ತುಂಬ ಮಾದಿ ಹಾಕಿರ್ತದೆ. ಊಟ ತಿಂದು ಬಟ್ ತುಂಬ ಎದೆ ಎಲ್ಲ ಕೊಡುತ್ತಿದ್ದಾರೆ ಇಂಥವ್ರು ಇರ್ತಾರಲ್ಲ ಅದು ಜನನ ಗ್ವಾದಿ ತುಂಬ ಮಾಡಿದ್ರೆ ಜನನವ. ಅದಕ್ಕೆ ಅಂತೆಲ್ಲ ನೆಟ್ಟ ಸೀರು ಈ ಬಸ್ಮಣ್ಣ ಏನಾದ್ರು ಬೇಕಿರ್ತದ ಮದುವೆ ಏನಿದ್ರು ಬರಕ ತುಪ್ಪಿದ್ದೀವಿ, ಎಲ್ಲಿದ್ದೀವಿ ಶೃಂಗಾರ ಕುಟುಂಬ ಶಿವ ಮಾತ್ರ ಬಸ್ ಬರ್ತದೆ. ಇಂಥ ಚಲೋ ಹೇಳಬೇಕು, ಎಂತ ಗಂಡ ಮನೆ ಕೆಲಸ ಕೇಳುವಂತ ಬಡ ಪ್ರೇಮಲ್ಲ. ಅದಕ್ಕೆ ಒಳ್ಳೆ ಹೇಳಬೇಕು, ಒಳ್ಳೆದಾಗಿ ಬಸವಣ್ಣ ನೀಲಾಂಬಿಕೆ ಕನ್ನಂಬಿಕೆ ಮತ್ತು ಅವ್ರಿಗೆ ಫ್ಯಾನ್ ಇದ್ರು ಮಹಾಜನಾಮ ಏನು ರಚಿಸುವಂತ ಅವ್ರ ಫ್ಯಾನ್ ಇದ್ರು ಫ್ಯಾನ್ ಅವ್ರ ಜೀವನ ನಾವು ಹಂಗೆ ಹೋಗಿ ಪ್ರಯತ್ನ ಮಾಡಿ ಪುರಾಣ ಜಾತಿ ದೊಡ್ಡ ಮಾತುಗಾರ ಏನಿದೆ ಸರ್. ಅದಕ್ಕೆ ಅದ್ರ ಜೀವನ ಒಳ್ಳೇದಲ್ಪ ಸಂತೋಷ ಅಪ್ಪಂದ್ರಿಗೆ ಮಾಡಿದ್ರಿ, ಸಣ್ಣ ಪರಿಗಾಯಿತು, ಶೋಧಾಯ್ತು, ಒಳ್ಳೇದು ಎಲ್ಲ ಮಗದ ಮಕ್ಕಳು ಶುಭ ಆರಿಸಿ ನಮ್ಮ